BCA ಮಿಷಿನ್ ಸ್ಕೇಲಲ್ಲಿ ನೀವೆಲ್ಲ ಮೆಷರ್ಮೆಂಟ್ ತೊಗೊಂಡಿದ್ದೀರಾ. ಸೊ ಅದರಲ್ಲಿ ಏನು ಪ್ಯಾರಾಮೀಟರ್ಸು, ಹೇಗೆ ರೀಡಿಂಗ್ ಮಾಡೋದು ಅನ್ನೋದು ಬೇಸಿಕ್ಕಾಗಿ ಇದರಲ್ಲಿ ಇನ್ಫಾರ್ಮೇಷನ್ ಇವತ್ತು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದು ನಂದೇ ಸ್ಕೇಲ್ ಪ್ಯಾರಾಮೀಟರ್ಸ್ ಇದು. ಸೊ ಫಸ್ಟ್ BCA ಏನು ಮಾಡುತ್ತೆ ಅಂತಂದರೆ, ನಾರ್ಮಲಾಗಿ ನಿಮ್ಮದೊಂದು ಬಾಡಿ ವೆಯ್ಟ್ ಸ್ಕೇಲಲ್ಲಿ ಚೆಕ್ ಮಾಡ್ತೀರಾ, ಬರೀ ಬಾಡಿ ವೆಯ್ಟ್ ಮಾತ್ರನೇ ಕಾಣಿಸ್ಕೊಳುತ್ತೆ, ಬರೀ ಬಾಡಿ ವೆಯ್ಟ್ ಮಾತ್ರ ತೋರಿಸುತ್ತೆ. BCA ಮಿಷಿನ್ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಮಿಷಿನ್ ಅದೇನು ಮಾಡುತ್ತೆ ಅಂತಂದರೆ, ಈ ಬಾಡಿ ವೆಯ್ಟನ್ನು ಮತ್ತೆ ಫರ್ದರ್ ಸೆಗ್ರಿಗೇಷನ್ ಏನೇನು ಸೆಗ್ರಿಗೇಟ್ ಮಾಡುತ್ತೆ. ಇವಾಗ ನಂದು 90 ಕಿಲೋಸ್ ಬಾಡಿ ವೆಯ್ಟಲ್ಲಿ ಬಾಡಿ ಫ್ಯಾಟ್ ವೆಯ್ಟ್ ಎಷ್ಟಿದೆ, ಮಸಲ್ ಮಾಸ್ ಎಷ್ಟಿದೆ, ಬೋನ್ ವೆಯ್ಟ್ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ವಾಟರ್ ಇದೆ, ಇದಲ್ಲದೆ ನಂದು ಫಿಟ್ನೆಸ್ ಲೆವೆಲ್ ಮೇಲೆ ನನ್ನ ಮೆಟಬಾಲಿಕ್ ಏಜ್ ಎಷ್ಟಿದೆ, ಇದೆಲ್ಲ ವಿಸಲ್ ಇಲ್ಲೆಷ್ಟು, ಹೊಟ್ಟೆಯಲ್ಲಿ ಎಷ್ಟು ಫ್ಯಾಟ್ ಇದೆ, ಕೈಯಲ್ಲಿ ಎಷ್ಟು ಫ್ಯಾಟ್ ಇದೆ, ಕಾಲಲ್ಲಿ ಎಷ್ಟು ಮಸಲ್ ಇದೆ, ಇದೆಲ್ಲ ತೋರಿಸ್ಕೊಡುತ್ತೆ. ಸರಿ, ಎಷ್ಟೆಷ್ಟು ಇರಬೇಕು. ಇವಾಗ ನನ್ನ ಏಜ್ ಪ್ರಕಾರ ಇವಾಗ ನನಗಿರೋ ವೆಯ್ಟು, ನನ್ನ ಹೈಟಿಗೆ 89.9 kgs ಎಷ್ಟಿರಬೇಕು, ಅದಕ್ಕೊಂದು ಸ್ಕೇಲು ನೀವು ನೋಡ್ತಾ ಇದ್ದೀರಾ. ಆ ಸ್ಕೇಲಲ್ಲಿ ನಿಮ್ಮ ಹೈಟು ವೆಯ್ಟು ಚೆಕ್ ಮಾಡ್ತೀರಾ. ಈ ಹೈಟಿಗೆ ಇಷ್ಟು ವೆಯ್ಟ್ ಇರಬೇಕು, ಜನರಲ್ಲಾಗಿ ನೋಡಿದಾಗ ಇಷ್ಟು ವೆಯ್ಟ್ ಇರಬೇಕು ಅಂತ ಇರುತ್ತೆ. ಇದರಲ್ಲಿ BMI ಬಾಡಿ ಮಾಸ್ ಇಂಡೆಕ್ಸ್, ಇದು ಕೂಡ ಹೈಟ್ ಬೈ ವೆಯ್ಟ್ ರೇಷಿಯೋ. ಈ ರೇಷಿಯೋ ಎಷ್ಟಿದೆ ನಂದು 28.7. ಈ BMI ಮಿಷಿನ್ ಸ್ಕೇಲು ನೋಡ್ಕೊಳ್ಳಿ, ಎಷ್ಟು ನಂಬರ್ ಇದೆ ನಿಮ್ಮದು ತೋರಿಸ್ತಾ ಇದೆ ಅಂತ. ಆ ಪ್ಯಾರಾಮೀಟರ್ಸಲ್ಲಿ ನಿಮ್ಮ ನಂಬರ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸರಿ, ಫರ್ದರ್ ಇವಾಗ ಬಾಡಿ ವೆಯ್ಟು 89.9 kgs ನನ್ನ ಬಾಡಿ ವೆಯ್ಟು. ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, 24.7% ಇದೆ ನಮ್ಮದು. ಎಷ್ಟು ಐಡಿಯಲ್ ಆಗಿ ಯಾವುದು ಬೆಟರ್, ಎಷ್ಟಿರಬೇಕು, 15-20% ಇಸ್ ಅ ಸಸ್ಟೈನಬಲ್ ಫ್ಯಾಟ್ ಪರ್ಸೆಂಟೇಜ್. ಅಂದರೆ ನಾನು 15-20% ಫ್ಯಾಟ್ ಪರ್ಸೆಂಟೇಜು ಇಟ್ಕೋಬೋದು. ಇಲ್ಲ ನಾನು ಇನ್ನೂ ಸ್ವಲ್ಪ ಮಾಡೆಲ್ ಥರ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೂ ಫಿಟ್ಟಾಗಿ ಕಾಣಿಸ್ಬೇಕು, ಇನ್ನೂ ಸ್ವಲ್ಪ ಮಸ್ಕ್ಯುಲರಾಗಿ, ಸ್ವಲ್ಪ ಲೈಟಾಗಿ ಅಬ್ಡಮಿನಲ್ ಶೇಪ್ ಇರಬೇಕು ಅಂತಂದರೆ 10-15% ಬಾಡಿ ಫ್ಯಾಟು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರೋರು ಇಷ್ಟು ಇಟ್ಕೋಬೋದು. ಇದು ಮೆನ್ಗೆ. ಅದೇ ವುಮೆನ್ಗಾದರೆ ಎಷ್ಟಿರ್ಬೋದು, 20-25% ಇರಲೇಬೇಕಾಗಿರೋ 20 ಇರಲೇಬೇಕು. ಇನ್ನು ಸ್ವಲ್ಪ ಬೇಡ, ತುಂಬ ದಪ್ಪನೂ ಬೇಡ ಅಂತ ಇರೋರಿಗೆ 25-30% ಇರಲೇಬೇಕಾಗಿರುವಂಥ ಬಾಡಿ ಫ್ಯಾಟ್ ಇಷ್ಟು. ಇದಕ್ಕನ್ನು ಕಮ್ಮಿ ಆದರೆ ತುಂಬ ಸಣ್ಣ ಆಗ್ತಾರೆ. ವಿಮೆನ್ಗೆ ನ್ಯಾಚುರಲಾಗಿ ಸ್ವಲ್ಪ ಬಾಡಿ ಫ್ಯಾಟ್ ಜಾಸ್ತಿ ಇರಲೇಬೇಕು. ಅದಕ್ಕೋಸ್ಕರ ಮೆನ್ನಿಗೆ ಬಾಡಿ ಫ್ಯಾಟು ವಿಮೆನಲ್ಲಿ ಜಾಸ್ತಿ ಇರಬೇಕಾಗುತ್ತೆ. ಇದು ಮಿನಿಮಮ್ ರೇಂಜ್, 20 ಕಮ್ಮಿ ಇರಬಾರ್ದು. ಇದ್ದರೆ ಅವರು ತುಂಬ ಅಂಡರ್ ವೆಯ್ಟ್ ಇರ್ತಾರೆ, ಅವರು ವೆಯ್ಟ್ ಗೇನ್ ಆಗಬೇಕು ಅಂತ, ಫ್ಯಾಟ್ ವೆಯ್ಟ್ ಆ್ಯಡ್ ಮಾಡಬೇಕು ಅಂತ. ಸರಿ, ನೀವೀಗ ಸುಮಾರು ಜನ ವಿಮೆನ್ಸಲ್ಲಿ 30% ಅಬವ್ ಇದ್ದೀರಾ. ಏನು ಮಾಡಬೇಕು, 30% ಅಬವ್ ಬಾಡಿ ಫ್ಯಾಟ್ ಇದ್ದವರು ಕಮ್ಮಿ ಮಾಡಬೇಕು. ಅವ್ರ ಬಾಡಿ ಫ್ಯಾಟ್ ವೆಯ್ಟ್ ಸ್ಕೇಲಲ್ಲಿ ವೆಯ್ಟ್ ಇಳಿಸೋದಲ್ಲ, ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಈ ಟೋಟಲ್ ಮೆಷರ್ಮೆಂಟ್ ಏನು ತೊಗೊತಾ ಇದ್ದೀರಾ, ಇದು ಪೂರ್ತಿ ಉದ್ದೇಶ ನೆಕ್ಸ್ಟ್ ಮಂತ್ ನೀವು ಎಷ್ಟು ವೆಯ್ಟ್ ಆಗಿದೆ, ಲಾಸ್ ಆಗಿದ್ರೆ ಅದು ಎಲ್ಲಿಂದ ಆಗಿದೆ, ಮಸಲ್ ಲಾಸ್ ಆಗಿದೆಯಾ, ಫ್ಯಾಟ್ ಲಾಸ್ ಆಗಿದೆಯಾ, ಆಗಿದ್ರೆ ಎಲ್ಲೆಲ್ಲಿ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನು ಎವ್ರಿ ಮಂತ್ ನೀವು ಚೆಕ್ ಮಾಡಿದಾಗ, ಎಸ್ಪೆಷಲಿ ವೆಯ್ಟ್ ಲಾಸಲ್ಲಿರೋರು ತುಂಬ ರಾಂಗ್ ಡಯಟು, ಹೆವಿ ಕಾರ್ಡಿಯೋ ಮಾಡಿ ತುಂಬ ವೆಯ್ಟ್ ಲಾಸ್ ಆದರೆ ವೆಯ್ಟ್ ಲಾಸ್ ಆಗುತ್ತೆ ಹೊರತು ಫ್ಯಾಟ್ ಪರ್ಸೆಂಟೇಜ್ ಲಾಸ್ ಆಗೋಲ್ಲ. ಅದಕ್ಕೋಸ್ಕರ ಇದರಲ್ಲಿ ಏನಾಗುತ್ತೆ, ಈ ಟೆಸ್ಟ್ ತೊಗೊಳೋದ್ರಿಂದ ನಿಮಗೆ ಪ್ಯಾರಾಮೀಟರ್ಸು ನಿಮಗೆ ಎಷ್ಟು ಹೋಗಿದೆ ಎಷ್ಟು ಹೋಗಿಲ್ಲ ಅನ್ನೋದನ್ನು ಎವ್ರಿ ಮಂತ್ ನೀವು ಚೆಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸರಿ, ನೆಕ್ಸ್ಟ್ ಇದು ಮಸಲ್ ಮಾಸ್ ಯಾವಾಗಲೂ 50 kilos ಮೇಲೆ ಇರಬೇಕು. ನಂದೆಷ್ಟಿದೆ, 64 kgs ಇದೆ. ನಾನು 70 kgs ಕೂಡ ಮಾಡ್ಕೋಬೋದು. ನಾನು ಗ್ರೇಟರ್ ಇದು ಕಂಟಿನ್ಯೂ ಆಗ್ಬೋದು. ಏನಕ್ಕಂದರೆ ಮಸಲ್ ಮಾಸ್ ನಿಮಗೆ ಯಾವಾಗ ಜಾಸ್ತಿ ಇರುತ್ತೋ ಅದು ನಿಮಗೆ ಬಾಡಿ ಫ್ಯಾಟ್ ಕಮ್ಮಿ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸುಮಾರು ಜನ ಈ ಹೆವಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋವಂಥ ವಿಮೆನ್ ಆಗಲಿ ಏನಾಗುತ್ತೆ, ಇದು ಕಮ್ಮಿ ಇರುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಗ್ರೇಟರ್ ಇರುತ್ತೆ. ಸೊ ದಟ್ ಮೀನ್ಸ್ ಲೈಕ್ ಫ್ಯಾಟ್ ಪರ್ಸೆಂಟೇಜ್ ಈಸ್ ಗ್ರೇಟರ್ ದೆನ್ ದ ಮಸಲ್ ಮಾಸ್ ಅಂತಂದಾಗ ಏನಾಗುತ್ತೆ, ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಎಷ್ಟು ಮಸಲ್ ಇರುತ್ತೋ ಆ ಮಸಲೇ ನಿಮ್ಮ ಕ್ಯಾಲೋರೀಸ್ ಅಂತ ಬರ್ನ್ ಮಾಡ್ತಿರಲ್ಲ, ಟ್ರೆಡ್ಮಿಲ್ ಮೇಲೆ ಆಗಲಿ ಸ್ಟ್ರೆಂತ್ ಟ್ರೈನಿಂಗ್ ಆಗಲಿ ಎಲ್ಲ ಮಾಡ್ತಿರಲ್ಲ, ಅದರಲ್ಲಿ ಕ್ಯಾಲೋರಿ ಬರ್ನ್ ಆಗುತ್ತಲ್ಲ, ಆ ಕ್ಯಾಲೋರಿ ಬರ್ನ್ ಆಗೋದು ಇದರೊಂದು ಪ್ಯಾರಾಮೀಟರ್ಸ್ ಮೇಲೇ. ಇವಾಗ ಇದೇ ಎಕ್ಸಾಂಪಲ್, ನಂದು ಬರೀ 50 kilos ಮಸಲ್ ಮಾಸ್ ಇದೆ ಅಂತ ಇಟ್ಕೊಳ್ಳಿ. 50 kg ಮಸಲ್ ಮಾಸ್ ಇಟ್ಕೊಂಡು ಫ್ಯಾಟ್ ಪರ್ಸೆಂಟೇಜು ಗ್ರೇಟರ್ ದೆನ್ ಮಸಲ್ ಮಾಸ್.
ಓಕೆ. ಸೊ ಫಾರ್ ಎಕ್ಸಾಂಪಲ್ ನಂದು ಮಸಲ್ ಮಾಸು ಬರೀ 35 kg ಇದೆ, ಫ್ಯಾಟು 45% kg ಇದೆ ಅಂತಂದಾಗ ಇದರಲ್ಲಿ ಆರ್ಗನ್ಸ್ ಎಲ್ಲ ತೆಗೆದುಬಿಟ್ಟ ಮೇಲೆ ಒಂದು 10 kg ಆರ್ಗನ್ಸ್ ಎಲ್ಲ ತೆಗೆದುಬಿಡಿ ವೆಯ್ಟ್ನ, ಒಂದು 25 kgನೇ ಉಳಿಯೋದು. ಈ 25 kg ಮಸಲ್ನ ಈ 45 kg ಫ್ಯಾಟ್ನ ಕರೆಸಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಸಪೋಸ್ ಇದರಲ್ಲಿ ನಿಮ್ಗೆ ಮಸಲ್ ಮಾಸ್ ಕಮ್ಮಿ ಇದ್ದು ಫ್ಯಾಟ್ ವೆಯ್ಟ್ ಜಾಸ್ತಿ ಇತ್ತು ಅಂದರೆ ಫಸ್ಟು ನೀವು ಫೋಕಸ್ ಮಾಡಬೇಕಾಗಿರೋದು ಈ ಮಸಲ್ ಮಾಸ್ನ ಇನ್ಕ್ರೀಸ್ ಮಾಡುವಂಥದ್ದು. ಅದಕ್ಕೇನು ಮಾಡಬೇಕು ನೆಕ್ಸ್ಟ್ ಹೇಳ್ಕೊಡ್ತೀನಿ ಅದಕ್ಕೆಲ್ಲ. ಸರಿ, ಇದರಲ್ಲಿ ಬೋನ್ ಮಾಸ್ ನಂದು ಎಷ್ಟಿದೆ? 3.5 kg ಇದೆ. ಓಕೆ, ಎಷ್ಟಿರಬೇಕು? 3 kg ಇದ್ದರೆ ಬೆಟರು, ಮಿನಿಮಮ್ 3 kg ಇರಲೇಬೇಕು. ಓಕೆ. ಇದೇನು ನಿಮ್ಮ ಚಾರ್ಟಲ್ಲಿ ಈಗ ಡಿ ಕ್ಯಾಲೋರೀಸ್ ಅಂತ ಇದೆ, ಅಂದರೆ ಈ ನಿಮ್ಮ ವೆಯ್ಟ್ಗೆ, ಇಷ್ಟಿರೋ ಮಸಲ್ಗೆ, ಇಷ್ಟಿರೋ ಫ್ಯಾಟ್ಗೆ ಎಷ್ಟು ಕ್ಯಾಲೋರೀಸು ನಿಮ್ಮ ಬಾಡಿ ರಿಕ್ವೈರ್ಮೆಂಟ್ ಇದೆ. ಡೈಲಿ ನಿಮ್ಮ ಬಾಡಿ ಬರ್ನ್ ಮಾಡೋವಂಥ ಕ್ಯಾಲರೀಸ್ಗೆ ರಿಕ್ವೈರ್ಮೆಂಟ್ಗೆ ನಿಮ್ಮ ಕಿಡ್ನಿಗೆ, ಲಿವರ್ಗೆ, ಹಾರ್ಟ್ಗೆ ಎಲ್ಲದಕ್ಕೂ ಫಂಕ್ಷನ್ಗೂ ಎನರ್ಜಿ ಬೇಕು. ಆ ಎನರ್ಜಿ ಎಷ್ಟು ಬೇಕು? ಮಿನಿಮಮ್ಮು 2891 ಕ್ಯಾಲೋರೀಸು ಬೇಕಾಗಿದೆ. ಇದರ ಅರ್ಥ ಏನು? ಸಪೋಸ್ ನಾನು ವೆಯ್ಟ್ ಗೇನ್ ಮಾಡಬೇಕು ಅಂತ ಇದನ್ನ ಇಟ್ಕೊಳ್ಳಿ, ಈ ಕ್ಯಾಲರೀಸ್ನ ಇದಕ್ಕನ್ನ ಜಾಸ್ತಿ ನಾನು ಹಾಕಿದ್ರೆ ನನ್ನ ವೆಯ್ಟ್ ಗೇನ್ ಆಗುತ್ತೆ. ಇವಾಗ ನಿಮಗೆ ರೆಕಮೆಂಡೆಡ್ ಡೈಲಿ ಕ್ಯಾಲರೀಸ್ ತೋರಿಸಿದೆ ಅಂತ ಇಟ್ಕೊಳ್ಳಿ, ನೀವು ವೆಯ್ಟ್ ಲಾಸ್ ಮಾಡಬೇಕು, ಇದಕ್ಕನ್ನು ಒಂದು 300-400 ಕ್ಯಾಲೋರೀಸು ಕಮ್ಮಿ ಮಾಡಿ ಡಯಟಲ್ಲಿ. ಅದನ್ನು ಡಯಟ್ನಲ್ಲಿ ಹೇಗೆ ಮಾಡ್ಬೋದು ಅದನ್ನೆಲ್ಲ ಲೇಟರ್ ನಾನು ಹೇಳ್ಕೊಡ್ತೀನಿ. ಸೊ ಡೈಲಿ ರಿಕ್ವೈರ್ಡ್ ಕ್ಯಾಲರೀಸ್ಗನ್ನು ಕಮ್ಮಿ ತೊಗೊಂಡ್ರೆ ವೆಯ್ಟ್ ಗೇನ್ ಆಗೋಲ್ಲ, ವೆಯ್ಟ್ ಲಾಸ್ ಆಗ್ತೀರಾ. ಎಷ್ಟು ರಿಕ್ವೈರ್ಡ್ ಕ್ಯಾಲರೀಸ್ ಇದೆ ಅದಕ್ಕನ್ನು ಮೇಲೆ ತೊಗೊಂಡ್ರೆ ವೆಯ್ಟ್ ಗೇನ್ ಆಗ್ತೀರಾ. ಎಷ್ಟು ಬೇಕಾಗಿದೆ ಅಷ್ಟೇ ಕೊಟ್ಟರೆ ಸ್ಟ್ಯಾಗ್ನೆಂಟಾಗಿ ನೀವು ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದ್ರ ಬೇಸಿಸ್ ಮೇಲೆ ನಿಮ್ಮ ವರ್ಕ್ ಡಯಟಲ್ಲಿ ಸ್ಕೆಡ್ಯೂಲ್ ಕೊಡಬೇಕಾದ್ರೆ ಎಷ್ಟು ಇದನ್ನು ನೋಡಿಕೊಂಡ್ರೆ ನಾವು ತುಂಬ ಈಸಿಯಾಗಿ ಪ್ರಿಸ್ಕ್ರೈಬ್ ಮಾಡ್ಬೋದು. ಇಷ್ಟು ಕ್ಯಾಲರೀಸ್ ನಿಮ್ಗೆ ಬೇಕಾಗಿದೆ ಅಂತ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಮೆಟಬಾಲಿಕ್ ಏಜ್ ಅಂದರೆ ಏನು? ಮೆಟಬಾಲಿಕ್ ಏಜ್ ಅಂದರೆ ನಂದು ಬಯೋಲಾಜಿಕಲ್ ಏಜ್ ಎಷ್ಟಿದೆ? 42 ಇದೆ. ಅಂದರೆ ನಾನು ರೆಗ್ಯುಲರಾಗಿ ಫಿಟ್ನೆಸ್ ಎಲ್ಲ ಮಾಡಿಕೊಂಡು, ರೆಗ್ಯುಲರ್ ವರ್ಕೌಟು, ಮಸಲ್ ಮಾಸ್ ಚೆನ್ನಾಗಿದೆ, ರೆಗ್ಯುಲರ್ ಫಿಟ್ನೆಸ್ ಆಗಿ ಕ್ಲೀನಾಗಿ ಮಾಡಿಕೊಂಡ್ರೆ ನಂದು ಮೆಟಬಾಲಿಕ್ ಏಜು ಇವಾಗ ಜಾಸ್ತಿ ಇದೆ. 18 to 20 ತೋರಿಸುತ್ತೆ, 20-25. ಇವಾಗ ಏನಾಗುತ್ತೆ, ನಾನು ಇವಾಗ ಎಕ್ಸಸೈಸ್ ಎಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡೋದಕ್ಕೆ ನನಗೊಂದು 1 year ಪ್ಲ್ಯಾನ್ ಅಂತ ಇಟ್ಕೊಳ್ಳಿ. ಸೊ ಯಾವುದೂ ಅಷ್ಟೇ, ಇವಾಗ 5 kg ಇಳಿಸ್ಬೇಕು ಅಂದರೆ 1 ತಿಂಗಳಲ್ಲೇ ಇಳಿಸ್ಬೋದು ಅಂತ ಅನ್ನೋದೆಲ್ಲ ತುಂಬಾ ರಿಯಲಿಸ್ಟಿಕ್ ಅಲ್ಲ. ಜನ್ರಲ್ ಅಂತ ಬಂದಾಗ, ಬಾಡಿ ಬಿಲ್ಡಿಂಗ್ ಅಂತ ಬಂದಾಗ ಇದರ್ ಇಸ್ ಡಿಫ್ರೆಂಟ್ ಗೇಮ್. ಜನ್ರಲ್ ಅಂತ ಬಂದಾಗ ಐ ವಿಲ್ ಟೇಕ್ ಅಟ್ಲೀಸ್ಟ್ 6 months ಆಫ್ ಟಾರ್ಗೆಟ್. ಇವಾಗ ನಂದು ಬಾಡಿ ವೆಯ್ಟ್ಸ್ 89 ಇದೆ, ನಾನು 80ಗೆ ತಂದು ಇಳಿಸ್ತೀನಿ ಅಂತ ಇಟ್ಕೊಳ್ಳಿ. 80 ನಂದು ಇವಾಗ ಟಾರ್ಗೆಟ್. 80ನಲ್ಲಿ ನಾನು ಇದನ್ನು 15% ಮಾಡ್ತೀನಿ. ಐ ಆಮ್ ಗೋನ್ ರೆಡ್ಯೂಸ್ ಟು 15%. ಇದು ನನ್ನ ಟಾರ್ಗೆಟ್. 15% ಅಂದರೆ ಎಷ್ಟಾಯ್ತು? ಆವಾಗ ಆಲ್ಮೋಸ್ಟ್ 10% ನಾನು ಇಳಿಸ್ಬೇಕು. 10% ಬಾಡಿ ಫ್ಯಾಟ್ ಅಂತಂದರೆ ಆಲ್ಮೋಸ್ಟ್ 10 kilos ಅಷ್ಟು ಇಳಿಸ್ಬೇಕು ಅಂತಂದರೆ ನಾನು 6 months ಟೈಮಲ್ಲಿ ನಾನು 10 kilos ಇಳಿಸ್ತೀನಿ. ಆದಷ್ಟು ಈ ಮಸಲ್ ಮಾಸ್ನ ಇಷ್ಟೇ ಇಟ್ಕೊಳೋಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ಇದಕ್ಕನ್ನು ಜಾಸ್ತಿ ಮಾಡ್ತೀನಿ, ಇಲ್ಲಾಂದರೆ ಇಷ್ಟೇ ಇಟ್ಕೋತೀನಿ ಹೊರತು ಇದಕ್ಕನ್ನು ಕಮ್ಮಿ ಆಗದೇ ಇರೋ ಥರ ನಾವು ವರ್ಕೌಟು ನಾನು ಡಿಸೈನ್ ಮಾಡಿಕೊಂಡು, ಕಾರ್ಡಿಯೋ ಪ್ಲಾನ್ ಮಾಡ್ಕೊಂಡು, ಡಯಟ್ ಪ್ಲಾನ್ ಮಾಡಿಕೊಂಡು ಮಾಡೋದ್ರಿಂದ 6 months ಟೈಮಲ್ಲಿ ಈ 10 kilos ಫ್ಯಾಟ್ ಮಾತ್ರ ಇಳಿಸೋಕ್ಕೆ ಟ್ರೈ ಮಾಡ್ತೀನಿ, ಮಸಲ್ ಮಾಸ್ ಅಲ್ಲ. ಓಕೆ. ಸೊ ಇದನ್ನು ನಾನು ಮಾಡ್ತಾ 6 ತಿಂಗಳಲ್ಲಿ ನಂದು ಮೆಟಬಾಲಿಕ್ ಏಜ್ ಎಷ್ಟು ಬರಬೇಕು? 20 to 25. ಅಂದರೆ ಇದೆಲ್ಲನೂ ಪ್ರೋಗ್ರೆಸ್ ಚೆನ್ನಾಗಿತ್ತು ಅಂತಂದರೆ ಇದು ಕಮ್ಮಿ ಆಗುತ್ತೆ, ಮೆಟಬಾಲಿಕ್ ಏಜ್ ಕಮ್ಮಿ ಆಗುತ್ತೆ. ಇದರ ಅರ್ಥ ಏನು ಅಂತಂದರೆ ನಿಮ್ಮ ಬಾಡಿನ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಈ ಮೆಟಬಾಲಿಕ್ ಏಜು ಕಮ್ಮಿ ತೋರಿಸುತ್ತೆ. ನೆಕ್ಸ್ಟ್ ವಾಟರ್ ಲೆವೆಲ್ ತೋರಿಸಿದೆಯಲ್ಲ, ಈ ವಾಟರ್ ಲೆವೆಲ್ ಯಾವತ್ತು ನಿಮ್ಮ ಏಜ್ ಪ್ರಕಾರ ಈ ಚಾರ್ಟಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ 50 to 50% ಮೇಲೆ ಇರಬೇಕು. ಇದರಲ್ಲಿ ಸುಮಾರು ಜನಕ್ಕೆ 40 to 40 ಈ ಥರ 35-38% ಎಲ್ಲ ರೆಕಾರ್ಡ್ ಆಗಿದೆ. ಅಂದರೆ ಇವ್ರ ಮಸಲಲ್ಲಿ ವಾಟರ್ ಕಂಟೆಂಟ್ ತುಂಬ ಕಮ್ಮಿ ಇದೆ. ಓಕೆ. ಸೊ ನೀವು ಇಷ್ಟು ಲೋ ವಾಟರ್ ಕಮ್ಮಿ ಅಂದರೆ ಈ ವಾಟರ್ ಪರ್ಸೆಂಟೇಜ್ ಏನಿದೆ, ಇದು ಪರ್ಸೆಂಟೇಜ್, ಇದು ಈ ವಾಟರ್ ಎಲ್ಲಿರುತ್ತೆ ಅಂದರೆ ನಿಮ್ಮ ಬಾಡಿ ಮಸಲಲ್ಲಿರುತ್ತೆ ವಾಟರ್. ಈ ಮಸಲಲ್ಲಿ ವಾಟರ್ ಕಮ್ಮಿ ಇದ್ದಾಗ ನೀವು ಜಾಸ್ತಿ ಕಾರ್ಡಿಯೋ ಅಂತ ಎಲ್ಲ ಮಾಡಿದ್ರೆ ಡಿಹೈಡ್ರೇಷನ್ ಆಗಿ ತಲೆ ಚಕ್ಕರ್ ಬರ್ಬೋದು, ವಾಮಿಟ್ ಆಗ್ಬೋದು, ಬೀಳ್ಬೋದು. ಅದಕ್ಕೆ ಹೈಡ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇದು ಯಾವತ್ತು 50% ಬಾಡಿ ವೆಯ್ಟ್ ವಾಟರ್ ಇಂಟೇಕು ಇರಲೇಬೇಕಾಗುತ್ತೆ. ಡಿಹೈಡ್ರೇಷನ್ ಲೆವೆಲಲ್ಲಿ ಹೋಗ್ಬಾರ್ದು, ಚೆನ್ನಾಗಿ ಹೈಡ್ರೇಷನ್ ಮಾಡಿ ಇಟ್ಕೊಳ್ಳಿ. ಸೊ ವಿಸ್ರಲ್ ಫ್ಯಾಟ್ ಅಂದರೆ ದ ಫ್ಯಾಟ್ ಅರೌಂಡ್ ಯುವರ್ ಅಬ್ಡೊಮೆನ್ ರೀಜನ್. ನಂದು ಎಷ್ಟಿದೆ? 14% ಇದೆ. ಎಷ್ಟಿರಬೇಕು? 5 to 8% ಇಸ್ ವೆರಿ ಗುಡ್ ರೇಂಜ್.
8-10% is sustainable. It's still good, but ಕಮ್ಮಿ ಮಾಡ್ಬೋದು. ಸೊ ಎಷ್ಟಿದ್ರೆ ಬೆಟರು? 5-8% ಇದ್ದರೆ ಬೆಟರ್. ಇಸ್ ವೆರಿ ಗುಡ್ ಟೈಮ್, ವೆರಿ ಗುಡ್ ರೇಂಜ್. VO2 max ಅಂದರೆ ದ ಮ್ಯಾಕ್ಸಿಮಮ್ ಆಕ್ಸಿಜನ್ ಇನ್ಟೇಕ್ ಆಫ್ ದ ಪರ್ಸನ್ ವೆನ್ ಯು ಡೂಯಿಂಗ್ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡಿದಾಗ ಅವ್ರದ್ದು ಏಜು, ಹಾರ್ಟ್ ರೇಟು ಕನ್ಸಿಡರ್ ಮಾಡಿಕೊಂಡು ಟ್ರೆಡ್ಮಿಲ್ಲು ಮೇಲೆ 5 ಮಿನಿಟ್ಸ್ ಓಡಿಸ್ತೀವಿ. ಅದ್ರಲ್ಲಿ ಬರುವಂಥ ರೇಟಿಂಗು 40 + 60 ಆ್ಯಂಡ್ ಅಬವ್ ಈ ರೇಂಜ್ ಅಂತ ಬಂದಾಗ ಗುಡ್, ಬಿಲೋ ಆ್ಯಾವ್ರೇಜ್, ಅಬವ್ ಆ್ಯಾವ್ರೇಜ್, ಎಕ್ಸಲೆಂಟು, ಈ ಥರ ಪ್ಯಾರಾಮೀಟರ್ಸು. ಆಮೇಲೆ ಅದಕ್ಕೊಂದು ಸ್ಕೋರಿಂಗ್ ಅಂತ ಬರುತ್ತೆ. ಇದನ್ನು ನಾವು ಟ್ರೆಡ್ಮಿಲ್ ಮೇಲೆ ಮಾಡ್ತೀವಿ. ಸೊ ಸುಮಾರು ಜನ ಈ ಟೆಸ್ಟ್ನ ಕ್ರಿಕೆಟರ್ಸು, ಒಲಿಂಪಿಕ್ ಅಥ್ಲೀಟ್ಸು ಎಲ್ಲರನ್ನ ಟ್ರೆಡ್ಮಿಲ್ ಮೇಲೆ ಒಂದು ಮಾಸ್ಕ್ ಹಾಕಿ ರನ್ನಿಂಗ್ ಮಾಡಿಸ್ತಾರೆ. ಸೊ ಎಷ್ಟು ಆಕ್ಸಿಜನ್ ಅವರು ತೊಗೊತಾ ಇದ್ದಾರೆ ಆ ಸ್ಪೀಡಲ್ಲಿ ಅಂತ. ಸೊ ಇದನ್ನೇ ಸೇಮ್ ಟೆಸ್ಟ್ನ ನಾವು ಟ್ರೆಡ್ಮಿಲ್ ಮೇಲೆ ಹಾರ್ಟ್ ರೇಟ್ ಬೇಸ್ ಮೇಲೆ ಇದನ್ನು ಮಾಡಿಸ್ತೀವಿ. ಇದು ಕೂಡ ನೀವು ಚೆಕ್ ಮಾಡಿದ್ರೆ ಸ್ಕೋರಿಂಗ್ ನಿಮ್ಮದು ಸ್ಟಾಮಿನಾ ಸ್ಕೋರಿಂಗ್ ಇದರಲ್ಲಿ ಸಿಗುತ್ತೆ. ಅಂದರೆ ಆಕ್ಸಿಜನ್, ಬ್ಲಡ್ ಆಕ್ಸಿಜನ್ ಕೌಂಟ್ ಎಷ್ಟಿದೆ. ಮಸಲ್ ವೆಯ್ಟು 64 kg, 64.2 kgs ಇದೆ. ಇದನ್ನು ಎಲ್ಲೆಲ್ಲಿ ಡಿವೈಡ್ ಮಾಡಿ ಸಬ್ ಡಿವಿಷನ್ ಮಾಡಿದ್ರೆ ಎಲ್ಲೆಲ್ಲಿದೆ? ನನ್ನ ಕೈಯಲ್ಲಿ 3.6 kg ಮಸಲ್ ಇದೆ. ಲೆಗ್ಸಲ್ಲಿ ಇದು ಕಾಫ್ಸನ್ನ ಕೆಳಗಡೆ 11.4 kgs ಇದೆ. ಇದು 3.6 ಇದೆ. ಸೊ ಈ ಕಡೆ ರೈಟ್ ಹ್ಯಾಂಡ್, ಲೆಫ್ಟ್ ಆರ್ಮ್, ರೈಟ್ ಆರ್ಮಲ್ಲಿ 3.6 kg ಇದೆ, ಲೆಫ್ಟ್ ಆರ್ಮಲ್ಲಿ 3.6 kgs ಇದೆ. ಲೆಗ್ಸಲ್ಲಿ ನೀಸನ್ನು ಕೆಳಗಡೆ 11.4 kgs ಇದೆ, 11.9 kgs ಇದೆ. ಇದು ನೀಸನ್ನು ಮೇಲೆ ತೊಡೆ, ಆಬ್ಡಮಿನ್, ಚೆಸ್ಟ್, ಬ್ಯಾಕ್ ಇದರಲ್ಲೆಲ್ಲ ಸೇರಿ 33.7 kgs ಮಸಲ್ ಮಾಸ್ ಇದೆ. ಈ ಪರ್ಸೆಂಟೇಜ್ ಏನಿದೆ ಇದು ಫ್ಯಾಟ್. ಮತ್ತು ಈ ಫ್ಯಾಟ್ನ ಡಿವೈಡ್ ಮಾಡಿದ್ರೆ ಎಲ್ಲೆಲ್ಲಿದೆ? ಈ ವಿಸ್ರಲ್ ಫ್ಯಾಟು ಅಬ್ಡಮಿನ್ ರೀಜನ್ ಇದೆ, 14% ಇದೆ. ಇದು ಪ್ಲಸ್ ಆಗುತ್ತೆ ಇಲ್ಲಿ, ಪ್ಲಸ್ ಇನ್ಕ್ಲೂಡಿಂಗ್ ಅಬ್ಡಮಿನ್ ಫ್ಯಾಟ್, ಥೈಸ್ ಫ್ಯಾಟ್ ಎಲ್ಲ ಸೇರಿ 25% ಇದೆ. 18.6% ರೈಟ್ ಹ್ಯಾಂಡ್, 19.5% ಆಫ್ ಫ್ಯಾಟ್. ಇದು ಕೆಳಗಡೆ ನೀಸ್ಗನ ಈ ಕಡೆ ಎಷ್ಟಿದೆ? 25% ಇದೆ, 26.4% ಫ್ಯಾಟ್ ಇದೆ. ಸೊ ಇಲ್ಲಿ ಎಲ್ಲೆಲ್ಲಿ ನಿಮ್ಮ ಬಾಡಿ ಫ್ಯಾಟು, ಮಸಲ್ ಮಾಸು ಡಿವೈಡ್ ಆಗಿದೆ ಅನ್ನೋದನ್ನು ಈ ಫಿಗರಲ್ಲಿ ನೋಡ್ಬೋದು ನೀವು. ಸಪೋಸ್ ಇಲ್ಲಿ ನಿಮಗೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಬಂದಿದೆ, ಮಸಲ್ ಮಾಸ್ 3 ಕಿಲೋಸ್ಗನ ಕಮ್ಮಿ ಇದೆ ಅಂತಂದರೆ ಕೆಲವರಿಗೆ 2.4, 2.5 ಎಲ್ಲ ಬಂದಿದೆ. ವೆಯ್ಟ್ ಜಾಸ್ತಿ ಇದ್ದು 2 ಕಿಲೋಸ್ ಇರುತ್ತೆ. ಅಂದರೆ ಕೈಯಲ್ಲಿರುವಂಥ ಮಸಲ್ಸು ಬರೀ 2 ಕಿಲೋಸ್ ಇರುತ್ತೆ. ಅಂದರೆ ಯು ಹ್ಯಾವ್ ಟು ಆ್ಯಡ್ ಆನ್ ಯುವರ್ ಮಸಲ್ ಮಾಸ್ ಇನ್ ಯುವರ್ ಹ್ಯಾಂಡ್ಸ್. ಲೆಗ್ಸು ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ, ಫ್ಯಾಟು ಇರುತ್ತೆ, ಮಸಲ್ ಕಮ್ಮಿ ಇರುತ್ತೆ. ಅಂಥ ಟೈಮಲ್ಲಿ ಹೇಗೆ ವರ್ಕೌಟ್ ಪ್ಲಾನಿಂಗ್ ಮಾಡೋದು ಅನ್ನೋದು ನಮಗೆ ಈಸಿಯಾಗಿ ವರ್ಕೌಟ್ ಚೇಂಜಸ್ ಮಾಡೋದಕ್ಕೆ, ಪ್ಲಾನಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ನೀವು ತಿಳ್ಕೊಂಡ್ರು ನೆಕ್ಸ್ಟ್ ಮಂತು ಫ್ಯೂ ಮಂತ್ಸ್ ಆದಮೇಲೆ ಏನು ಪ್ರೋಗ್ರೆಸ್ಸು, ಎಲ್ಲಿ ಮಸಲ್ ವೆಯ್ಟ್ ಜಾಸ್ತಿ ಆಗಿದೆ, ಎಲ್ಲಿ ಫ್ಯಾಟ್ ಎಷ್ಟು ಕಮ್ಮಿ ಆಗಿದೆ ಅನ್ನೋದಕ್ಕೆ ನಿಮಗೆ ಈಸಿಯಾಗಿ ನೋಡ್ಕೋಬೋದು. ಇವಾಗ ಇದಿಷ್ಟು ಪ್ಯಾರಾಮೀಟರ್ಸ್ ನಿಮ್ಗೆ ಹೇಗೆ ನಿಮ್ಮ ಕಂಡೀಷನ್, ಇವಾಗ ಪ್ರೆಸೆಂಟ್ ಕಂಡೀಷನ್, ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ಮಸಲ್ ಮಾಸ್ ಎಷ್ಟಿದೆ ಅಂತ ಎಲ್ಲ ಗೊತ್ತಾಯಿತು, ಎಷ್ಟು ಇರಬೇಕು ಅಂತಲೂ ಗೊತ್ತಾಗಿದೆ. ಇವಾಗ ಡೈಲಿ ರಿಕ್ವೈರ್ಡ್ ಕ್ಯಾಲರೀಸ್ ಎಷ್ಟಿದೆ? ನಂದು 2891 ಕ್ಯಾಲೋರೀಸ್ ನನಗೆ ಬೇಕಾಗಿರೋ ಡೈಲಿ ಕ್ಯಾಲೋರೀಸ್. ನಾನೀಗ ಇದರಲ್ಲಿ 10 kg ಕಮ್ಮಿ ಮಾಡಬೇಕು. 10 kg ಕಮ್ಮಿ ಮಾಡಿದಾಗ ಏನು ಮಾಡ್ತೀನಿ, ಇದು ನನಗೆ ಬಾಡಿ ರೆಗ್ಯುಲರಾಗಿ ಬೇಕಾಗಿರೋಂಥ ಕ್ಯಾಲರೀಸು. ಇದ್ರ ಮೇಲೆ ಪ್ಲಸ್ ನಾನು ಹಾಫ್ ಆನ್ ಅವರ್ ಡೈಲಿ 1 hour ವರ್ಕೌಟ್ ಮಾಡ್ತೀನಲ್ಲ, ಅದರಲ್ಲಿ ಒಂದು 500 ಕ್ಯಾಲೋರೀಸ್ ಎಕ್ಸ್ಟ್ರಾ ಬರ್ನ್ ಮಾಡ್ತೀನಿ. ಸೊ ಆವಾಗ ನನಗೆ ಬೇಕಾಗಿರೋದು ಬರೀ 2500 ಕ್ಯಾಲೋರೀಸ್. ಸ್ಟಾರ್ಟಿಂಗ್ ನಾನು 2500 ಕ್ಯಾಲೋರೀಸ್ ಹಾಕ್ಕೊಂಡು ಪ್ಲಸ್ ಅದರಲ್ಲಿ ಅಡಿಷ್ನಲಿ ಒಂದು 500 ಕ್ಯಾಲೋರೀಸ್ ನಾನು ಬರ್ನ್ ಮಾಡ್ತೀನಿ ವರ್ಕೌಟಲ್ಲಿ. ಅವಾಗೇನಾಗುತ್ತೆ, ನನ್ನ ವೆಯ್ಟ್ ಕಮ್ಮಿ ಆಗುತ್ತೆ. ಸರಿ, ಇವಾಗ 2500 ಕ್ಯಾಲೋರೀಸಲ್ಲಿ ನಿಮ್ಮ ಹತ್ರ ನಮ್ಮ ಜಿಮ್ಮಲ್ಲಿ ಒಂದು ಬೇಸಿಕ್ ಡಯಟ್ ಪ್ಲ್ಯಾನ್ ಅಂತ ಕೊಟ್ಟಿದ್ದೀವಿ. ಈ ಬೇಸಿಕ್ ಡಯಟ್ ಪ್ಲ್ಯಾನಲ್ಲಿ ವೆಯ್ಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಮಿನಿಮಮ್ ಡಯಟ್ ಪ್ಲ್ಯಾನ್ ಅಂತ ಬಂದಾಗ that it has to be 2000 calories and not less than that. So basic diet plan should be 2000 calories. So this is a free diet plan ನಾವೇನು ಕೊಡ್ತೀವಿ, it is 2000 calories. ಫಸ್ಟ್ ಮಂತ್ ನೀವು ಜಾಯಿನ್ ಮಾಡಿದಾಗ ನಿಮಗೆ ಆ ಚಾರ್ಟ್ ಏನು ಸಿಗುತ್ತೆ. ಫಸ್ಟ್ ಇದರಲ್ಲಿ ಸ್ಕೆಡ್ಯೂಲ್ ಪ್ರಕಾರ ಯು ವಿಲ್ ಬಿ ಹ್ಯಾವಿಂಗ್ 4 to 5 ಮೀಲ್ಸ್ ಅಂತ ಇರುತ್ತೆ. ಈ ಬೇಸಿಕ್ ಪ್ಯಾರಾಮೀಟರ್ಸ್ನ ಫಸ್ಟು ನೀವು ಫಾಲೋ ಮಾಡಬೇಕಾಗುತ್ತೆ. ಇದರಲ್ಲೇ ಫಸ್ಟ್ ಮಂತ್ ನಿಮಗೆ ಸಾಕಷ್ಟು ರಿಸಲ್ಟ್ ಬಂದುಬಿಡುತ್ತೆ. ಒಂದು 3 to 4 kilos ವೆಯ್ಟ್ ಲಾಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. 3 kilos ವೆಯ್ಟ್ ಲಾಸ್ ಆಗಿದೆ. ಫರ್ದರ್ ನೆಕ್ಸ್ಟ್ ಏನು ಮಾಡಬೇಕು ನಿಮ್ಮ ಡಯಟಲ್ಲಿ, ನೆಕ್ಸ್ಟ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಅಂತ ತೊಗೊಂಡಾಗ ವಿ ಹ್ಯಾವ್ ಟು ಸ್ಕೇಲ್ ಅಪ್ ಯೋರ್ 2000 ಕ್ಯಾಲೋರೀಸ್ ಟು 2300 ಕ್ಯಾಲೋರೀಸ್ ಅಂತ ಇಟ್ಕೊಳ್ಳಿ.
ಈ 2300 ಕ್ಯಾಲರೀಸಲ್ಲಿ ನೆಕ್ಸ್ಟ್ ನಾವು ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ನ ಡಿವೈಡ್ ಮಾಡಬೇಕಾಗುತ್ತೆ. ಪರ್ಸೆಂಟೇಜಸ್ ಆಫ್ ಪ್ರೋಟೀನ ಇನ್ಕ್ರೀಸ್ ಮಾಡಿ, ಕಾರ್ಬ್ಸ್ನ ಸ್ವಲ್ಪ ಕಮ್ಮಿ ಮಾಡಿ, ಫ್ಯಾಟ್ನ ಇನ್ನೂ ಇಳಿಸ್ಬೇಕಾಗುತ್ತೆ. ಸೊ ದಿಸ್ ಈಸ್ ಕಸ್ಟಮೈಸ್ಡ್ ಡಯಟ್ ಪ್ಲ್ಯಾನ್. ಇದು 1-on-1 ಡಯಟ್ ಪ್ಲ್ಯಾನ್ ಇರುತ್ತೆ. ಸೊ ಈ ಥರ ಎವ್ರಿ ಮಂತು ನಿಮಗೆ ಡಯಟ್ ಪ್ಲ್ಯಾನ್ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ಯೋರ್ ಡೈಲಿ ರಿಕ್ವೈರ್ಡ್ ಕ್ಯಾಲರೀಸ್. ಸೊ ರಫ್ ಆಗಿ ನಾವು ಕೊಡೋಗೆ ಅಂದರೆ ಫ್ರೀ ಡಯಟ್ ಪ್ಲ್ಯಾನ್ ಇಸ್ 2000 ಕ್ಯಾಲರೀಸ್ ಏನಿದೆ ಅದು ಸ್ಟಾರ್ಟ್ ಓನ್ಲಿ ಫಾರ್ ದ ಬಿಗಿನಿಂಗ್. ಸೊ 1 ಮಂತ್ ಆರ್ 2 ಮಂತ್ ನೀವು ಫಾಲೋ ಮಾಡಿದಾಗ ಅದಕ್ಕೆ ಡೆಫಿನೆಟಾಗಿ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಫರ್ದರ್ ರಿಸಲ್ಟ್ ಬರೋದಕ್ಕೆ ಸ್ಟಾಪ್ ಆಗ್ಬಿಡುತ್ತೆ. ಏನಕ್ಕೆ ಇದೇ 2000 ಕ್ಯಾಲರೀಸ್ ಸಸ್ಟೈನಬಲಾಗಿ ನೀವು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಏನಕ್ಕೆ ನಿಮಗೆ 1-on-1 ಡಯಟ್ ಪ್ಲ್ಯಾನ್ಸಲ್ಲಿ ಇಲ್ಲ ಕಸ್ಟಮೈಸ್ ಡಯಟ್ ಪ್ಲ್ಯಾನ್ಸಲ್ಲಿ ಇದನ್ನು ಆ್ಯಡ್ ಮಾಡಿ ಕೊಡ್ತೀವಿ. ಸೊ ಈ ಡಯಟ್ ಪ್ಲ್ಯಾನ್ ಮಾಡೋದಕ್ಕೆ ಈ ಟೆಸ್ಟ್ ನೀವೇ BCA ಟೆಸ್ಟ್ ತೊಗೊಂಡಿದ್ರೆ ಇದು ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೇ ನಾವು ಏನೇ ಇದ್ದರೂ ವರ್ಕೌಟ್ ಮಾಡಿ ನಿಮಗೆ ಡಯಟ್ ಪ್ಲ್ಯಾನ್ ಕೊಡೋಕ್ಕಾಗುತ್ತೆ. ಸೊ ಇದನ್ನು ಮಾಡೋದಕ್ಕೆ ಅಟ್ಲೀಸ್ಟ್ ನಮಗೆ 1 or 2 hours ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ವೆನ್ ಯು ರಿಕ್ವೈರ್ಡ್ ಕಸ್ಟಮೈಸ್ ಡಯಟ್ ಪ್ಲ್ಯಾನ್ ವಿ ಚಾರ್ಜ್ 1000 rupees ಫಾರ್ ದ ಪ್ಲ್ಯಾನ್, ಪರ್ ಡಯಟ್ ಪ್ಲ್ಯಾನ್. ಸೊ ಎಷ್ಟು ದಿವಸ ಮಾಡ್ಬೋದು ಡಯಟ್ ಪ್ಲ್ಯಾನ್? ಎವ್ರಿ ಮಂತ್ ಆರ್ 45 days ಒಂದು ಸತಿ ನೀವು ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಪ್ಯಾರಾಮೀಟರ್ಸು ಎವ್ರಿ ಮಂತ್ ನೀವು ಚೆಕ್ ಮಾಡಿ ಮತ್ತೆ ಅದ್ರ ಮೇಲೆ ಮತ್ತೆ ನಾವು ಡಯಟ್ ಪ್ಲ್ಯಾನ್ ನಿಮಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಸೊ ಬೇಸಿಕ್ ಇನ್ಫಾರ್ಮೇಷನ್, ನಿಮ್ಮ ಬಾಡಿ ಫ್ಯಾಟ್ ಅನಾಲಿಸಿಸ್ ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿದೆ.